ಹಾಯ್ ಎಲ್ಲರಿಗೂ ಸ್ವಾಗತ ಕುಂದಾಪುರ ಕಿಚನ್ಗೆ. ನಾನಿವತ್ತು ಮಶ್ರೂಮ್ ಕಬಾಬ್ ಮಾಡ್ತಿದ್ದೆ. ಮಶ್ರೂಮ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, 2 ಪೀಸ್ ಮಾಡ್ಕೊಂಡಿದ್ದೆ. ದೊಡ್ಡದಲ್ಲ 4 ಪೀಸ್ ಮಾಡ್ಕೊಂಡಿದ್ದೆ. ತೇಜು ಕಬಾಬ್ ಪೌಡರ್ ತಗೊಂಡಿದ್ದೆ, ಸ್ವಲ್ಪ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಸ್ವಲ್ಪ ನಿಂಬೆ ರಸ ಹಿಂಡ್ಕೊಂತಿದ್ದೆ. ಉಪ್ಪು ರುಚಿಗೆ ತಕ್ಕಷ್ಟು. ಕಬಾಬ್ ಪೌಡ್ರಾಗ ಉಪ್ಪಿರುತ್ತಲ್ಲ, ಅದಕ್ಕೆ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಕಾರ್ನ್ಫ್ಲವರ್ ಸ್ವಲ್ಪ. ಇದನ್ನೇ ಮಿಕ್ಸ್ ಮಾಡ್ಕೊಳಕೀಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಕೊಡುವುದಕ್ಕೆ ಮುಚ್ಚಿ ಇಡ್ತಿದ್ದೆ ನಾನು. ಖಾರ ಎಲ್ಲ ಒಳ್ಳೆ ಹಿಡಿಕಲ್ಲ, ಅದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಹಾಕಿದೆ. ಈಗ ಈ ಕಡೆ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದೆ. ಈಗ ಎಣ್ಣೆ ಬಿಸಿ ಆಯಿತು, ಒಂದೊಂದಾಗಿ ಹಾಕುವ. ಎಣ್ಣೆ ಕಾಯಿತು. ರೆಡಿ ಆಯ್ತು. ಈಗ ತಾಗುವ ಬೆಂತ. ಒಂದೇ ಪ್ಯಾಕೆಟ್ ಇದ್ದಿದ್ದ, ಅದರಲ್ಲೇ ಮಾಡ್ತಿದ್ದೆ ಕಬಾಬ್. ನಮ್ಮ ಕಡೆ ದೂರ ಒಯ್ತಾ ಇರ್ತೀವಿ, ಅಂಗಡಿ ಎಲ್ಲ ಸಿಕ್ಕುತ್ತಿಲ್ಲ, ಹತ್ತಿರ ಇಲ್ಲ. ಎಲ್ಲೂ ಸಣ್ಣ ಅಂಗಡಿ ಇತ್ತು, ಅದರಲ್ಲಿ ಇದೆಲ್ಲ ಸಿಗೋದಿಲ್ಲ. ನಾವು ದೂರ ಪೇಟೆಗೆ ಹೋದಾಗ, ಕುಂದಾಪುರಿಗೆ ಹೋದಾಗೆಲ್ಲ ತರ್ತಿದ್ದೆ. ಕುಂದಾಪುರಿಗೆ ಹೋದಾಡಿಕೆ ತಗೊಬರ್ತ ನಾವು ತಿನ್ಬೇಕಂದ್ರೆ. ಇನ್ನೊಂದು ರೌಂಡು ಕಳಿದೆ. ಒಂದೇ ಪ್ಯಾಕೆಟಲ್ಲ ನಾನು ಕಬಾಬ್ ಮಾಡ್ಕೊತಿದ್ದೆ. ಆಯಿತು, ತೆಗಿತಿದ್ದೆ ಇವಾಗ. ಕಬಾಬ್ ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಒಂದ್ಸತಿ ಟ್ರೈ ಮಾಡಿ. ನಾನು ನನ್ನ ಸ್ಟೈಲಲ್ಲಿ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.